ಹಾಸನದಲ್ಲಿ ಕೊನೆಗೂ ಶಮನವಾಯಿತು ಬಂಡಾಯ. ಅಭ್ಯರ್ಥಿ ಪ್ರಜ್ವಲ್ ಪರ ಪ್ರೀತಂ ಗೌಡ ಅಖಾಡಕ್ಕಿಳಿದಿದ್ದಾರೆ. ಪ್ರೀತಂ ಗೌಡ ಮುನಿಸು ಶಮನಗೊಳಿಸಿದೆ ಹೈಕಮಾಂಡ್. ಪ್ರಜ್ವಲ್ ಪರ ಈಗಾಗಲೇ ಪ್ರಚಾರವನ್ನ ಆರಂಭ ಮಾಡಿದ್ದಾರೆ ಪ್ರೀತಂ ಗೌಡ. ತಮ್ಮ ಬೆಂಬಲಿಗರ ಜೊತೆ ಹಾಸನದಲ್ಲಿ ಪ್ರೀತಂ ಗೌಡ ಪ್ರಚಾರ ನಡೆಸಿದ್ದಾರೆ. ಮುನಿಸು ಮರೆತು ಪ್ರಜ್ವಲ್ ಪರ ಪ್ರೀತಂ ಗೌಡ ಪ್ರಚಾರದ ಅಖಾಡಕ್ಕಿಳಿದಿದ್ದಾರೆ. ಪ್ರಚಾರಕ್ಕೆ ವಿದ್ಯುಕ್ತ ಚಾಲನೆ ಕೊಟ್ಟಿದ್ದೀನಿ ಅಂತ ಪ್ರೀತಂ ಗೌಡ ಹೇಳಿದ್ದು, ಹೊಳೆನರಸೀಪುರಕ್ಕಿಂತ ಹಾಸನದಲ್ಲಿ ಹೆಚ್ಚು ಲೀಡ್ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ನಾನು ಹೇಳ್ತಾ ಇರೋದು ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು ಅಂತ ಹೇಳಿದ್ರೆ ಯಾವ NDA ಕೂಟಕ್ಕೆ ಹಾಕಬೇಕು ಅನ್ನೋದು ಮತದಾರರು ಬುದ್ಧಿವಂತರಿದ್ದಾರೆ, ಅವರು ತಿಳುವಳಿಕೆ ಅಂತವರಿದ್ದಾರೆ. ಹಾಸನ ಎಜುಕೇಟೆಡ್ ಜನರಿರೋಂಥ ಕ್ಷೇತ್ರ ಮತ್ತು ಪ್ರಬುದ್ಧರಿರೋಂಥ ಕ್ಷೇತ್ರ. ಹಾಗಾಗಿ ಹೆಚ್ಚು ಅದ್ರ ಬಗ್ಗೆ ನಾವು ಚರ್ಚೆ ಮಾಡಿದೆ ನಮ್ಮ NDA ಅಭ್ಯರ್ಥಿಗೆ ಹೊಳೆನರಸೀಪುರ ಕ್ಷೇತ್ರಕ್ಕಿಂತ ಹೆಚ್ಚು ಮತವನ್ನು ಕೊಡುವಂಥದ್ದು ಕೆಲಸ. ಪ್ರೀತಿ ತೋರಿಸಿದ್ರೆ ಕೆಲಸ ಮಾಡೋಂಥವನು, ಕಂಪ್ಲೇಂಟ್ ಹೇಳಿದ್ರೆ ರಾಜಕಾರಣನೇ ಬೇಡ ನಾನು ಮನೇಲಿ ಕೂರೋಂಥವನು. ಇದು ಇಡೀ ನನ್ನ ಕ್ಷೇತ್ರದ ಜನಕ್ಕೆ ಗೊತ್ತು, ಜಿಲ್ಲೆ ಜನಕ್ಕೆ ಗೊತ್ತು, ರಾಜ್ಯದ ಜನಕ್ಕೆ ಗೊತ್ತು. ನಾನು ಯಾವುದಕ್ಕೂ ಬಗ್ಗವನು ಜಗ್ಗವನಲ್ಲ. ನಾನು ನರೇಂದ್ರ ಮೋದಿಯವರ ಅಭಿಮಾನಿಯಾಗಿ, ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನಾಗಿ, ಒಬ್ಬ ರಾಜ್ಯದ ಪ್ರಧಾನ ಕಾರ್ಯದರ್ಶಿಯಾಗಿ ನನಗೆ ಜವಾಬ್ದಾರಿ ಇದೆ. ನಾನು ಇವತ್ತು ಆನ್ ರೆಕಾರ್ಡ್ ಹೇಳ್ತಿದ್ದೀನಿ, ಯಾವುದೇ ಒಬ್ಬರು ರಾಷ್ಟ್ರೀಯ ನಾಯಕರು ನನಗೆ ಯಾವುದೇ ನಿರ್ದೇಶನ ಕೊಟ್ಟಿಲ್ಲ. ಕೊಟ್ಟಿದ್ದೀವಿ ಅಂತ ಹೇಳಿದರೆ ಅವ್ರ ಹತ್ರ ಕೇಳಿ ನಾನು ಆಮೇಲೆ ಮಾತಾಡ್ತೀನಿ. ಯಾವುದೇ ಒಬ್ಬರು ಮೈತ್ರಿಕೂಟದ ವ್ಯಕ್ತಿ ಕೂಡ ಬಂದು ನನ್ನನ್ನು ಸಂಪರ್ಕ ಮಾಡಿಲ್ಲ, ನಾನು ಅವರೊಟ್ಟಿಗೆ ಮಾತಾಡಿಲ್ಲ. ಇದನ್ನು ಆನ್ ರೆಕಾರ್ಡ್ ಕ್ಲಿಯರ್ ಮಾಡ್ತಾಯಿದ್ದೀನಿ. ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ 28ಕ್ಕೆ 28 ಗೆಲ್ಲಬೇಕು, ಅವ್ರಿಗೆ ಗೌರವ ಬರಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಯಾವುದೇ ರೀತಿಯ ಗೊಂದಲ ಮಾಡಬಾರ್ದು ಅನ್ನೋದಕ್ಕೆ ಬದ್ಧತೆಯಿಂದ ಕೆಲಸ ಮಾಡ್ತಿದ್ದೀವಿ. ಆಮೇಲೆ ಯಾರೋ ಕಂಪ್ಲೇಂಟ್ ಕೊಡೋದಕ್ಕೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರನ್ನ ಯಾವುದೇ ಕಾರಣಕ್ಕೂ ಹಗುರವಾಗಿ ತಗೊಳ್ಳೋಂಥ ಅವಶ್ಯಕತೆ ಇಲ್ಲ. ನಾವು ತಡವಾಗಿ ಬಂದಿದ್ದೀವಿ ಅಂತ ಹೇಳಿದರೆ ಇನ್ನೂ ಪ್ರಚಾರನೇ ಪ್ರಾರಂಭ ಮಾಡಿಲ್ಲ. ಅವ್ರು ಯಾರು ಎಲ್ಲಿ ಪಾಂಪ್ಲೆಟ್ ಪ್ರಿಂಟ್ ಮಾಡಿಸಿದ್ದಾರೆ? ನಾವು ಪಾಂಪ್ಲೆಟ್ ಪ್ರಿಂಟ್ ಮಾಡಿಸಿ ಕೊಡ್ತಾ ಇದ್ದೀವಿ, ಇನ್ನೂ ಪಾಂಪ್ಲೆಟೇ ಪ್ರಿಂಟ್ ಆಗಿಲ್ಲ. ನಾನು ಎಲ್ಲಿಂದ ತಡವಾಗಿ ಬರೋಕ್ಕಾಗುತ್ತೆ? ಈ ಒಬ್ಬ ಅಭ್ಯರ್ಥಿಯಾಗಿ ಏನು ಕೆಲಸ ಮಾಡೋಕೆ ಅಭ್ಯರ್ಥಿಗಳು ಮಾಡ್ತಿರ್ತಾರೆ. ನನ್ನನ್ನು ಜನ ಒಪ್ಪಿದ್ದಾರೆ, ಮಿತ್ರ ಪಕ್ಷಗಳು ಒಪ್ತಾವೋ ಇಲ್ವೋ, ರಾಜಕೀಯ ಬೇರೆ ಪಕ್ಷ. ನಾನು 2221 ಬೂತ್ ಬರುತ್ತೆ ಹಾಸನ ಲೋಕಸಭಾ ಕ್ಷೇತ್ರಕ್ಕೆ. ಇವತ್ತು ಒಬ್ಬ ರಾಜ್ಯದ ಪ್ರಧಾನ ಕಾರ್ಯದರ್ಶಿಯಾಗಿ ನನ್ನ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಗೆ ಬೂತ್ ಕಾರ್ಯಕ್ಕೆ ಚಾಲನೆಯನ್ನು ಕೊಟ್ಟಿದ್ದೀನಿ. ನಾಳೆ ನಮ್ಮ ಹಾಸನದ ಜಿಲ್ಲಾಧ್ಯಕ್ಷರಿಗೆ ನಾನು ಮನವಿಯನ್ನು ಮಾಡಿದ್ದೀನಿ. ನಮ್ಮ ಶಾಸಕರಾದ ಸಿಮೆಂಟ್ ಮಂಜು ಅವ್ರಿಗೂ ಕೂಡ ಮನವಿಯನ್ನು ಮಾಡಿದ್ದೀನಿ. ಇಬ್ಬರು ಕೂಡ ನಾಳೆ ಆಲೂರಲ್ಲಿ ಬೂತ್ಗೆ, ಅವರ ಮನೆಯಲ್ಲಿ ಬರುವಂಥ ಬೂತು, ಅವರು ಎಲ್ಲಿ ಓಟ್ ಹಾಕ್ತಾರೆ, ಮತದಾನ ಮಾಡ್ತಾರೆ, ಬೂತಿಗೆ ಚಾಲನೆಯನ್ನು ಕೊಟ್ಟು ಪ್ರತಿಯೊಬ್ಬರು ಕೂಡ ಅವ್ರ ಬೂತ್ನಲ್ಲಿ ಕೆಲಸ ಮಾಡೋವಂಥದ್ದಕ್ಕೆ ನಾವು ಸೂಚನೆಯನ್ನು ಕೊಟ್ಟಿದ್ದೀನಿ. ನಮ್ಮ ಜಿಲ್ಲಾ ಇನ್ಚಾರ್ಜ್ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಅವರಿದ್ದಾರೆ. ನಮ್ಮ ನಗರ ಮಂಡಲದ ಅಧ್ಯಕ್ಷರಾದ ಮಂಜಣ್ಣ ಅವರು ನಮ್ಮ ಜೊತೆ ಇದ್ದಾರೆ. ನನ್ನ ಬೂತ್ನ ಎಲ್ಲ ಪ್ರಮುಖರು, ನಮ್ಮ ತಾಲೂಕ್ ಪಂಚಾಯತಿ ಮೆಂಬರು, ಇಡೀ ಹಾಸನದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಮೊದಲನೇ ಸಿಂಬಲ್ ಗೆಲುವು. ನಾವು 2013 ನಂತರ ಸಂಘಟನೆ ಪ್ರಾರಂಭ ಮಾಡಿದ ನಂತರ ಬಂದಂಥ ಮೊದಲನೇ ತಾಲೂಕ್ ಪಂಚಾಯತಿ ಕ್ಷೇತ್ರ ಜಿಲ್ಲೆಯಲ್ಲಿ ಗೆದ್ದಂಥದ್ದು ನಮ್ಮ ಮನೆ ಇರೋವಂಥ ತಾಲೂಕ್ ಪಂಚಾಯತಿ ಕ್ಷೇತ್ರ. ಅದರ ಸದಸ್ಯರಾದ ಪ್ರದೀಪ್ ಅವರಿದ್ದಾರೆ, ನಮ್ಮ ಮಂಜಣ್ಣ ಅವರಿದ್ದಾರೆ, ಗುರುಪ್ರಸಾದ್ ಅವರು ಯುವಕರ ತಂಡವನ್ನು ಕಟ್ಕೊಂಡು ಈ ಒಂದು ಬೂತ್ನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರೆಲ್ಲರ ಒಂದು ಶ್ರಮದಿಂದ ಇವತ್ತು 1275 ಅಲ್ಲಪ್ಪ 89 1289 ಓಟು ಈ ಬೂತಿಗೆ ಬರುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.